ಈ ಒಂದು ಟೋನರ್ ನನ್ನ ಸ್ಕಿನ್ ಟೋನ್ನ ಚೇಂಜ್ ಮಾಡ್ತು ಅಂತ ಅಂದರೆ ಬಿಲೀವ್ ಮಾಡ್ತೀರಾ? ಆಬ್ವಿಯಸ್ಲಿ ಬಿಲೀವ್ ಮಾಡಲೇಬೇಕು. ಹೇಗೆ ಏನು? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿಸ್ ಇಸ್ ಪ್ರತೀಕ್ಷಾ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಬ್ಯಾಕ್ ವಿತ್ ಅನದರ್ ಹೋಮ್ ರೆಮಿಡಿ. ಸೊ ನಾನು ಇವತ್ತು ಟೋನರ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. So it's very easy actually. Before going to start the home remedy, I want to tell you something that ನೀವು ಏನಾದರೂ ಟೋನರ್ ಯಾಕೆ ಯೂಸ್ ಮಾಡಬೇಕು ಅಂತ ಕೇಳಿದ್ರೆ, ಆಬ್ವಿಯಸ್ಲಿ ಇಟ್ ಹೆಲ್ಪ್ಸ್ ಯು ಟು ಬ್ರೈಟನ್ ಯೋರ್ ಸ್ಕಿನ್, ಹಾಗೆಯೇ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಸೊ ರಿಫ್ರೆಶನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಸ್ ವೆಲ್ ಆ್ಯಸ್ ಬ್ರೈಟ್ನಿಂಗ್, ಗ್ಲೋಯಿಂಗ್. ಸೊ ಇಷ್ಟು ಬೆನಿಫಿಟ್ಸ್ ಇದೆ. ಡೈಲಿ ನೀವು ಟೋನರ್ನ ಯೂಸ್ ಮಾಡೋದ್ರಿಂದ ಒಂದು ಹೈಡ್ರೇಷನ್ ಸಿಗುತ್ತೆ ನಿಮ್ಮ ಸ್ಕಿನ್ನಿಗೆ. ಸೊ ಹಾಗಾಗಿ ನಾವು ಟೋನರನ್ನು ಯೂಸ್ ಮಾಡ್ತಾ ಇದ್ದೀವಿ. ಟೋನರ್ ಇಸ್ ನಾಟ್ ಕಂಪಲ್ಸರಿ ಅಂತ ಹೇಳ್ತಾರೆ ವೆನ್ ಯು ಅಪ್ಲೈ ಮಾಯಿಶ್ಚರೈಸರ್, ಬಟ್ ಹೋಮ್ ಮೇಡ್ ಟೋನರ್ ಆ್ಯಕ್ಚುಲಿ ಇಟ್ಸ್ ವೆರಿ ಗುಡ್ ಫಾರ್ ಸ್ಕಿನ್. ಒಂದು ಹೆಲ್ದಿ ಸ್ಕಿನ್ನನ್ನು ನಿಮಗೆ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ಬನ್ನಿ ಇವಾಗ ಯಾವ ರೀತಿ ಟೋನರ್ನ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ ಜಸ್ಟ್ ರೈಸ್ ಅಷ್ಟೇ. ಸೊ 1 ಕಪ್ ಆಫ್ ರೈಸನ್ನು ತಗೊಂಡು ನಾನು ಈಗ ಈ ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಹಾಗೇ ಅದನ್ನು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಒಂಥರ ಲೈಕ್ ಏನು ಹೇಳ್ತಾರೆ ಗೊತ್ತಾ, ಈ ವೈಟ್ ಕಲರ್ ಬರುತ್ತೆ ಗೊತ್ತಾ ರೈಸಲ್ಲಿ, ಅದು ಹೋಗೋ ತನಕನೂ ವಿ ಹ್ಯಾವ್ ಟು ವಾಶ್ ದ ರೈಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ರೈಸನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡಿ ಚೆನ್ನಾಗಿ ತೊಳಿರಿ. ಅದಾದಮೇಲೆ ಆ ರೈಸೆಲ್ಲ ತೊಗೊಳ್ಳಿ. ಅಗೇನ್ ಸೆಕೆಂಡ್ ವಾಶಲ್ಲೂ ಕೂಡ ನೀವು ಅದೇ ರೈಸನ್ನು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಆ ವೈಟಿಶ್ ಕಲರ್ ಬರದೇ ಇರೋ ಹಾಗೆ ತೊಳೆದು ಅದನ್ನು ಮತ್ತೆ ಶಿಫ್ಟ್ ಮಾಡ್ಕೊಳ್ಳಿ ಆ ಗ್ಲಾಸ್ಗೆ ಕ್ಲೀನಾಗಿ. ನೀವು ಆ ವೈಟಿಶ್ ಕಲರ್ ಒಂದು 2 to 3 ಟೈಮ್ಸ್ ವಾಶ್ ಮಾಡಿದ್ರೆ ಹೊರಟೋಗ್ಬಿಡುತ್ತೆ. ಒಂದು ವಾಶಲ್ಲೆಲ್ಲ ಅದು ಹೋಗಲ್ಲ. ಸೊ ಬಿ ಕೇರ್ಫುಲ್. ಅದಾದಮೇಲೆ ಅದಕ್ಕೆ 1 ಗ್ಲಾಸಿಗೆ ಶಿಫ್ಟ್ ಮಾಡಿ ವಾಟರ್ ಹಾಕ್ಕೊಳ್ಳಿ ಆ್ಯಂಡ್ ಓವರ್ ನೈಟ್ ಅದನ್ನು ಸೋಕ್ ಆಗೋದಕ್ಕೆ ಇಟ್ಬಿಡಿ ಅಷ್ಟೇ. ಅರ್ಧ ಗ್ಲಾಸ್ ನೀವು ಅಕ್ಕಿನ ಚೆನ್ನಾಗಿ ತೊಳೆದು ಹಾಕಿದರೆ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ 1 ಗ್ಲಾಸ್ ಆಫ್ ವಾಟರ್ನ ಕಂಪ್ಲೀಟಾಗಿ ಹಾಕೋಬೇಕು. ನೆಕ್ಸ್ಟ್ ಅದು ಈ ರೀತಿ ಫರ್ಮೆಂಟ್ ಆಗಿದೆ, ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಬರೀ ವಾಟರ್ನ ಮಾತ್ರ ಇನ್ನೊಂದು ಗ್ಲಾಸ್ಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ರೈಸನ್ನು ಇನ್ನೊಂದು ಗ್ಲಾಸಲ್ಲಿ ಹಾಗೆ ಬಿಡಿ. ಜಸ್ಟ್ ಯು ಹ್ಯಾವ್ ಟು ಪೋರ್ ದ ವಾಟರ್. ಯಾಕಂದರೆ ಆ ವಾಟರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ, ಅದು ಮೇನ್ ಇಂಗ್ರೀಡಿಯೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕು, ಆ ರೈಸ್ ಇರುತ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ. ಇದಕ್ಕೆ ನೀವು ವಾಟರ್ನ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ. ಪೂರ್ತಿ ನೆನೆಸಿರೋದ್ರಿಂದ ಅಕ್ಕಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಮೆತ್ತಗಾಗ್ಬಿಟ್ಟಿರುತ್ತೆ. ನಿಮಗೆ ಬೇಕು ಅಂತ ಹೇಳಿದರೆ ಒಂದು 2 to 3 ಟೇಬಲ್ ಸ್ಪೂನ್ ವಾಟರ್ನ ನೀವು ಆ್ಯಡ್ ಮಾಡ್ಕೋಬೋದು ಅಷ್ಟೇ. ಜಾಸ್ತಿ ಎಲ್ಲ ನೀರು ಹಾಕೋಕ್ಕೆ ಹೋಗ್ಬೇಡಿ, ಅಕ್ಕಿಲಿರೋ ಹೈಡ್ರೇಷನ್ಸ್ ಹೋಗಿಬಿಡತ್ತೆ. ಸೊ ಹಾಗಾಗಿ ಇವಾಗ ನಾನು ಅದನ್ನು ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಫೈನ್ ಪೇಸ್ಟ್ ಆಗೋ ತನಕ ನೀವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ತಾ ಇರ್ಬೋದು ಫೈನ್ ಪೇಸ್ಟ್ ಆಗಿದೆ. ಸೊ ನಾನೇನು ಜಾಸ್ತಿ ವಾಟರ್ ಹಾಕಿಲ್ಲ, ಅದರಲ್ಲೇ ಇದ್ದಂಥ ನೀರಿನ ಅಂಶದಿಂದ ಅದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಅದನ್ನು ಕ್ಲೀನಾಗಿ ಒಂದು ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ನೀವು ಕಾಟನ್ ಬಟ್ಟೆಲ್ಲೂ ಕೂಡ ಅದನ್ನು ಈ ಥರ ಮಾಡ್ಕೋಬೋದು, ಬಟ್ ನಾನು ಕಾಫಿ ಸೋಸೋದ್ರಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಎಲ್ಲನೂ ವೇಸ್ಟ್ ಎಕ್ಸ್ಟ್ರಾಕ್ಟ್ನ ಬಿಸಾಕಿ ಇದು ಮಾತ್ರ ಜಸ್ಟ್ ರೈಸ್ ಎಕ್ಸ್ಟ್ರಾಕ್ಷನ್ಸ್ನ ಇಟ್ಕೊಳ್ಳಿ. ನೀವು ಎಷ್ಟಾಗುತ್ತೆ ಹಾಫಷ್ಟು ಆರ್ 2 to 3 ಟೇಬಲ್ ಸ್ಪೂನ್ 4 ಟೇಬಲ್ ಸ್ಪೂನಷ್ಟು ಆ ವಾಟರ್ಗೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಒಂದು ಸ್ಪ್ರೇ ಬಾಟಲ್ ತೊಗೊಳ್ಳಿ. ಆ ಸ್ಪ್ರೇ ಬಾಟಲ್ಗೆ ನೀವು ಏನನ್ನು ಮಿಕ್ಸ್ ಮಾಡಿರ್ತೀರಲ್ಲ, ರೈಸ್ ಎಕ್ಸ್ಟ್ರಾಕ್ಷನ್ನು ಮತ್ತು ರೈಸ್ ವಾಟರ್ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಒಂದು ಸ್ಪ್ರೇ ಬಾಟಲ್ ಒಳಗಡೆ ಕ್ಲೀನಾಗಿ ಹಾಕ್ಕೊಳ್ಳಿ. ಸೊ ಒಂದು ವಿಷಯ ಹೇಳೋದು ಮರ್ತಿದ್ದೆ, ನೀವು ಓವರ್ ನೈಟ್ ಸೋಕ್ ಮಾಡಿರ್ತೀರಲ್ಲ, ಆ ಒಂದು ವಾಟರ್ ಎಕ್ಸ್ಟ್ರಾಕ್ಷನ್ ಆಗಲಿ ಅಕ್ಕಿನಾಗಲಿ ನೆಕ್ಸ್ಟ್ ಡೇನೇ ನೀವು ಯೂಸ್ ಮಾಡಬೇಕು. ಸೊ ಫೈನಲ್ ಆಗಿ ಇವಾಗ ಎಲ್ಲನೂ ನಾವು ಸ್ಪ್ರೇ ಬಾಟಲಲ್ಲಿ ಹಾಕಿದ್ದೀವಿ. ಸ್ಪ್ರೇ ಬಾಟಲಲ್ಲಿ ಹಾಕಿದ ತಕ್ಷಣ ಯಾವಾಗಲೂ ನೀವು ಆ ಸ್ಪ್ರೇ ಬಾಟಲ್ನ ಕ್ಲೀನಾಗಿ ಶೇಕ್ ಮಾಡ್ತಾ ಇರಬೇಕಾಗುತ್ತೆ. ನೋಡಿದ್ರಲ್ವಾ ಹೇಗೆ ಟೋನರ್ನ ಪ್ರಿಪೇರ್ ಮಾಡೋದು ಅಂತ. ಸೊ ಇವಾಗ ಏನೂ ಇಲ್ಲ, ಜಸ್ಟ್ ನಾನು ಹ್ಯಾಂಡ್ ಮೇಲೆ ಯಾವ ರೀತಿ ಯೂಸ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಸೊ ನೀವು ಅದನ್ನು ಎವ್ರಿ ಟೈಮ್ ಯಾವಾಗ ಹಾಕ್ತೀರೋ ಅವಾಗೆಲ್ಲ ಈ ಥರ ಶೇಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಫೇಸ್ ಮೇಲೆ ಸ್ಪ್ರೇ ಮಾಡ್ಕೋಬೇಕು. ಸೊ ನೋಡಿದ್ರಲ್ವ ಹೇಗೆ ಅಂತ. ಸೊ ಇದನ್ನು ನೀವು ಮಾರ್ನಿಂಗ್
ಯೂಸ್ ಮಾಡ್ಬೋದು ಆ್ಯಂಡ್ ನೈಟ್ ಕೂಡ ಯೂಸ್ ಮಾಡ್ಬೋದು. ಬಿಫೋರ್ ಗೋಯಿಂಗ್ ಟು ಬೆಡ್ ಯು ಕ್ಯಾನ್ ಯೂಸ್ ದಿಸ್ ಟೋನರ್. ಸೊ ನಾನು ಈ ಟೋನರ್ನೇ ಯೂಸ್ ಮಾಡೋದು. ನಾನು ಆ್ಯಕ್ಚುಲಿ ಹೇಗೆ ಗೊತ್ತಾ ಯೂಸ್ ಮಾಡೋದು, ಸ್ಪ್ರೇ ಎಲ್ಲ ಮಾಡಲ್ಲ. ನನಗೇನೋ ಒಂಥರ ನಾನು ನಿಮಗೆ ಯೂಸ್ಫುಲ್ ಆಗಲಿ ಅಂತ ಸ್ಪ್ರೇ ಮಾಡಿ ಅಂತ ಹೇಳಿದ್ದು. ನಾನು ಜಸ್ಟ್ ಈ ಥರ ತಗೋತೀನಿ. ಈ ಥರ ತಗೊಂಡು ಅಲ್ಲಿ ಜಸ್ಟ್ ಈ ಥರ ಮಾಡಿ ಜಸ್ಟ್ ಈಗ ಹೀಗೆ ಅಪ್ಲೈ ಮಾಡ್ಕೊತೀನಿ. ದಟ್ಸ್ ಇಟ್. ಆಮೇಲೆ ಕೇಳಿಬಿಡಿ ಯಾಕೆ ನೀವು ಫೇಸಿಗೆ ಹಾಕಿಲ್ಲ. ಸೊ ಈ ಒಂದು ಟೋನರಲ್ಲಿ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ರೈಸ್ ವಾಟರ್ ಆ್ಯಂಡ್ ರೈಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿರೋದ್ರಿಂದ ನಿಮ್ಮ ಸ್ಕಿನ್ ಪ್ಲಂಪಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಯಾವುದೇ ರೀತಿಯಾದಂತಹ ಪಿಗ್ಮೆಂಟೇಷನ್ಸ್ ಆಗಿರಬಹುದು, ಡಾರ್ಕ್ ಸ್ಪಾಟ್ಸ್ ಆಗಿರಬಹುದು, ಡಿಸ್ಕಲರೇಷನ್ಸ್ ಆಗಿರ್ಬೋದು, ಇದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಟ್ಯಾನ್ ರಿಮೂವಲ್ಗೂ ಕೂಡ, ಫೇಸ್ ಟ್ಯಾನ್ ರಿಮೂವಲ್ಗೆ ಇದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಒಂದು ಹೆಲ್ದಿ ಸ್ಕಿನ್ನ ನಿಮಗೆ ಕೊಡೋದಕ್ಕೆ ತುಂಬಾ ಒಳ್ಳೆ ಬೆನಿಫಿಟನ್ನು ಇದು ಹೆಲ್ದಿ ಸ್ಕಿನ್ನನ್ನು ನಿಮಗೆ ಪ್ರೊವೈಡ್ ಮಾಡುತ್ತೆ. ಅಷ್ಟು ಒಳ್ಳೆ ಕಂಟೆಂಟ್ ಈ ಒಂದು ಟೋನರಲ್ಲಿ ಇದೆ. ಇಟ್ಸ್ ವೆರಿ ಈಸಿ ಟು ಪ್ರಿಪೇರ್. ನೋಡಿದ್ರಲ್ವ ಎಷ್ಟು ಸಿಂಪಲ್ ಅಂತ. ಇಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ, ತುಂಬ ಸಿಂಪಲ್ ಮಾಡೋದು. ಸೊ ಡೈಲಿ ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡಿ, ಆಬ್ವಿಯಸ್ಲಿ ನಿಮಗೂ ಒಳ್ಳೆ ಸ್ಕಿನ್, ಹೆಲ್ದಿ ಸ್ಕಿನ್ ಸಿಗುತ್ತೆ. ಇಟ್ಸ್ ವೆರಿ ಈಸಿ ಟು ಪ್ರಿಪೇರ್ ಆ್ಯಕ್ಚುಲಿ. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಒಂದು ಓವರ್ ನೈಟ್ ನೀವು ಅದನ್ನು ಸೋಪ್ ಮಾಡಿಟ್ರೆ ಸಾಕು, ನಿಮಗೆ ಬೆಳಗ್ಗೆ ಅಷ್ಟರಲ್ಲಿ ಟೋನರ್ ರೆಡಿ ಆಗುತ್ತೆ. ಆ್ಯಂಡ್ ನೈಟ್ ನೀವು ಅದನ್ನು ದಿನ ಡೈಲಿ ಯೂಸ್ ಮಾಡ್ಬೋದು. ಆ ಕೋಲ್ಡ್ನೆಸ್ಸಿಂದನೂ ಕೂಡ ನಿಮ್ಮ ಒಂದು ಸ್ಕಿನ್ ಬ್ರೈಟನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.